ಈ ಥರದ ಘಟನೆ ನಿಜಕ್ಕೂ ಸರ್ಕಾರ ಎಚ್ಚರಿಕೆ ವಹಿಸಬೇಕಾಗಿತ್ತು. ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟು ನೋಡಿದ್ದೀನಿ, ಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ಗಳು ಭಾಳ ಜೋರಾಗಿ ಮಾಡಿದ್ರು. ಆದರೆ ಇಡೀ ರಾಜ್ಯ ಒಂದು ರೀತಿ ಆ ದಲಿತ ಸಮುದಾಯ ಬೆಚ್ಚಿ ಬೀಳೋ ಅಂಥದ್ದಿದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದ್ರು ಅನ್ನಂಗೆ ಆಗ್ಬಿಟ್ಟಿದೆ. ಯಾವ MD ಸರ್ಕಾರ ನೇಮಕ ಮಾಡಿ ನೀನು ಒಳ್ಳೇನಪ್ಪ, ಆ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡು ಅಂಥೇಳಿ ನಾಮಿನೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ, ಮುಖ್ಯಮಂತ್ರಿಗಳು, ಇಲಾಖಾ ಸಚಿವರು ಕೊಟ್ಟು ಕಳಿಸ್ತಾರೆ. ಈ ರೀತಿ ದಲಿತರ ಹಣವನ್ನು ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ. ಅಂದರೆ ಯಾರು ಆ ಸಂದರ್ಭ ನೋಡಿ, ಆ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಂಡು, ಚುನಾವಣೆ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಂಡು ಆ ಟೈಮಲ್ಲಿ ಈ ಗೋಲ್ಮಾಲ್ ಮಾಡಿರೋವಂಥದ್ದು. ಅದರ ಜೊತೆಗೆ ಸತ್ತಿರೋರು ಯಾರು ಅಧ್ಯಕ್ಷರ? ಸತ್ತಿರೋನು ದಲಿತ. ನಾನು ಅವ್ರ ಮನೆಗೆ ಹೋಗಿದ್ದೆ. ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ. ಸರ್ಕಾರ ನಾವು ದಲಿತರ ಚಾಂಪಿಯನ್ 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 ಅಂತ ಹೇಳ್ತಾರೆ. ನಾವು ದಲಿತರ ರಕ್ಷಣೆಗೋಸ್ಕರ ಇರೋವಂಥವ್ರು. ನಾವು ಎಲ್ಲಿ 187 ಕೋಟಿ ಟಕ್ ಅಂತ ಟ್ರಾನ್ಸ್ಫರ್ ಆಯ್ತಲ್ಲ, ಅವಾಗ ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿತ್ತು? ನಾನು ಅಲ್ಲೋ ಒಂದು ಕಡೆ ನೋಡಿದೆ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದೆ. ನಾನು ಪತ್ರಕರ್ತರಿಗೆ ಹೇಳಿದ್ದೆ, ಏನು ಅದೇ ಕೇಳ್ತೀರಾ ಪ್ರಶ್ನೆ? ನಾನೇನು ಲೂಟಿ ಹೊಡಿ ಅಂತ ಹೇಳಿದ್ನ ಅವನಿಗೆ? ನನ್ನ ಗಮನಕ್ಕೆ ಬರಲ್ಲ ಇದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದರೆ, ರಾಜ್ಯ ಮುಖ್ಯಮಂತ್ರಿ ಅಂದರೆ ಒಂಥರ ನಮ್ಮ ಲೆಕ್ಕದ ಸರ್ವಾಧಿಕಾರಿ ಇದ್ದಂಗೆ, ಎಲ್ಲ ಮಂತ್ರಿಗಳ ಮೇಲೆ, ಎಲ್ಲ ಇಲಾಖೆ ಮೇಲೆ ಇಡ್ತಾ ಇರೋವಂಥ ಹೆಡ್ ಮಾಸ್ಟರ್ ಅವರು. ಹೆಡ್ ಮಾಸ್ಟ್ರೇ ಕೈ ಚೆಲ್ಲಿ ಬಿಟ್ಬಿಟ್ರೆ, ಸಣ್ಣ ಅಮೌಂಟ್ ಅಲ್ಲ, 187 ಕೋಟಿ.